ಹಾಯ್ ಹೆಲೋ ನಮಸ್ತೆ ಎಲ್ಲ ವ್ಯೂವರ್ಸ್ಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಬೇ ಅನ್ನೋ ಒಂದು ಶಾರ್ಟ್ ಫಿಲಮ್ ಟೀಮ್ ಇದೆ. ಇವರು ಈ ಶಾರ್ಟ್ ಫಿಲಮ್ಗೆ ಬೇ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನಗೂ ಇದೆ ಕ್ವೆಶನ್. ಸೊ ರವಿತೇಜ ಅವರೇ ಹೇಳಿ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಈ ಒಂದು ಶಾರ್ಟ್ ಫಿಲಮ್ಗೆ ವರ್ಕ್ ಮಾಡಿದ್ದು? ಮತ್ತು ಇದಕ್ಕೆ ಮುಂಚೆ ನೀವೇನಾದರೂ ವರ್ಕ್ ಮಾಡಿದ್ದೀರಾ? ಇದಕ್ಕೂ ಮುಂಚೆ ಅಂತಂದರೆ ನಮ್ಮ ಬಕಾಸ್ ಅವರೇ ಡೈರೆಕ್ಟರ್ ಆಗಿದ್ದರು. ಸೊ ಅದು ಇನ್ಸೈಟ್ ಅಂತೇಳಿ ಇವಾಗೂ ಸಹ ಆನಂದ್ ಡೇಸಲ್ಲಿ ರಿಲೀಸ್ ಆಗಿದೆ. ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಇದು ಬಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನ್ನ ಪ್ರಕಾರ. ಯಾಕಂದರೆ ಇರೋದು ಒಂದೇ ದಿನ ಶೆಡ್ಯೂಲು. ಸೊ ಒಂದೇ ದಿನದಲ್ಲೇ ಎಲ್ಲ ಶೂಟ್ ಮುಗಿಬೇಕಾಗಿತ್ತು. ಸೊ ತುಂಬ ಬೇಗನೆ ಮಾಡಿದ್ವಿ. ಸೊ ಸ್ವಲ್ಪ ಫನ್ನು ಇತ್ತು. ಅದ್ರ ಜೊತೆಗೆ ಮೇಯ್ನಾಗಿ ಆ್ಯಕ್ಟರ್ಸ್ಗಳು ನಮ್ಮ ಶ್ರೀತ್ ಸೈಡ್ ರೋಲ್ ಆಗಿರ್ಬೋದು, ಸೊ ಇಲ್ಲ ಹೀರೋಯಿನ್ ಆಗಿರ್ಬೋದು, ಸೊ ಇವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಒಂದೊಳ್ಳೆ ಔಟ್ಪುಟ್ ಬಂತು ಅಂತ ನಾನು ಹೇಳಿ. ಸೊ ನೀವು ಹೇಳಿ ಸರ್, ನಿಮ್ಮ ಬಗ್ಗೆ ಅಷ್ಟೊಂದು ಹೇಳ್ತಿದ್ದಾರೆ, ನಿಮ್ಮದು ಫ್ರಸ್ಟ್ರೇಷನ್ ಲೆವೆಲ್ ಎಲ್ಲ ಜಾಸ್ತಿ ಇತ್ತು ಹಂಗೆ ಹಿಂಗೆ ಅಂತ. ಫ್ರಸ್ಟ್ರೇಷನ್ ಲೆವೆಲ್ಗೆ ಹೋಗ್ತೀನಿ, ಬಟ್ ಅದಕ್ಕೂ ಮುಂಚೆ ನಿಮಗೆ ಈ ಕಾನ್ಸೆಪ್ಟ್ ಯಾಕೆ ಬಂತು, ಯಾರ್ಯಾರನ್ನ ಕಾಸ್ಟ್ ಮಾಡ್ಬೇಕಂತ ಫಸ್ಟೇ ನಿಮ್ಮ ತಲೆಯಲ್ಲಿ ಇತ್ತಾ? ಬಟ್ ಏನು ನಿಮ್ದು ಆ್ಯಕ್ಚುಲ್ ಬ್ಯಾಕ್ ಸ್ಟೋರಿ ಆಫ್ ದಿಸ್ ಬೇ ಯಾಕೆ? ಸೊ ಬೇಸಿಕ್ಲಿ ಈ ಸ್ಟೋರಿ ಹೆಂಗೆ ಬಂತು ಅಂದರೆ ಅದು ದೊಡ್ಡ ವಿರಾಕಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಂಗೆ ಬಂತು ಅಂತ. ಸೊ ಯಾವುದೋ ಲೈಫಲ್ಲಿ ನಡೆದಿರೋ ರಿಯಲ್ ಇನ್ಸಿಡೆಂಟ್ನ ಎತ್ಕೊಂಡು ಅದನ್ನ ಎತ್ತಿ ಕಾಪಿ ಪೇಸ್ಟ್ ಮಾಡಿದ್ದೀರಿ. ಹೌದು, ಪರ್ಮಿಷನ್ ಇದೆ. ಅದ್ರ ಹಂಗೆ ಸ್ಟಾರ್ಟ್ ಆಯಿತು. ಅದಕ್ಕೆ ಅಷ್ಟೇ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇ ನಮ್ಮ ಬಂದಿದೆ. ಸೊ ಇವಾಗ ನಂದು ನೆಕ್ಸ್ಟ್ ಕ್ವೆಶನ್ ಬಂದು ಆ್ಯಕ್ಚುಲಿ ಬೇಸಿಕ್ ಕ್ವೆಶನ್ ಎಲ್ರಿಗೂ ಇರೋದು, ಬೇ ಅಂದರೆ ಏನು? ಇದು ವಾಟ್ ಡಸ್ ಇಟ್ ಮೀನ್? ಯಾಕೆ ಈ ಥರ ಹೆಸರಿಡ್ಬೇಕಂತ ಬಂತು? ನಮ್ಗೆ ಗೊತ್ತಿರೋದೇ ಅಂದರೆ ಇದು ಬ್ಯಾಕ್ ಸ್ಟೋರಿ. ಲೈಕ್ ನಮ್ಗೆ ಹೆಂಗೆ ಕಂಫರ್ಟ್ ಫೀಲ್ ಆಯಿತು ಅಂದರೆ ಇದು ಲೈಕ್ ಆ ರೋಲ್ ಪ್ಲೇ ಮಾಡೈತೆ ಅಂತ ಬಿಕಾಸ್ ನಮ್ಗೆ ಗೊತ್ತಿತ್ತು ಅವ್ರ ರಿಯಲ್ ಲೈಫಲ್ಲಿ ಏನು ನಡೆದಿದೆ ಅನ್ನೋ ಗಮನ. ಆ್ಯಂಡ್ ನಮಗೆ ನಾವು ಸೆಟ್ಸಲ್ಲಿ ಆ್ಯಕ್ಟ್ ಮಾಡೋವಾಗ ನಮ್ಮ ಡೈರೆಕ್ಟರ್ ಹೇಳ್ತಿದ್ರು ಲೈಕ್ ನನಗೆ ಇದೇ ಎಮೋಷನ್ ಬೇಕು, ಲೈಕ್ ಹಿಂಗೆ ಇರಬೇಕು ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಆ ಸಿಚುವೇಶನ್ ಹೆಂಗಿತ್ತು ಅಂತ. ಸೊ ಬೇ ಅಂದರೆ ನಮಗೆ ಹಂಗೆ ಗೊತ್ತು, ಲೈಕ್ ನಮ್ಗೆ ಎಮೋಷನ್ಸ್ ಗೊತ್ತು. ಬೇ ಅಂದರೆ ಲೈಕ್ ಮೀನಿಂಗ್ ಲೈಕ್ ಟೈಟಲ್ ಎಲ್ಲ ಸೆಟ್ ಮಾಡಿದವ್ರು ಡೈರೆಕ್ಟರ್, ಸೊ ಮೀನಿಂಗ್ ಅವ್ರನ್ನ ಕೇಳ್ಬೇಕಾಗತ್ತೆ. ನಮ್ಗೆ ಹಾಗೆ ಬೇ ಅಂದರೆ ನಮಗೊಂದು ಎಮೋಷನ್. ಸೊ ಅದಕ್ಕೆ ನಾವು ಅಷ್ಟು ಇನ್ವಾಲ್ವ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಹೇಳಿ ಸರ್, ಬೇ ಅಂದರೆ ಏನು? ಸರ್ ನಿಮಗೆ ಆಪರ್ಚುನಿಟಿ. ಸಿನಿಮಾಟೋಗ್ರಾಫರು, ಸ್ಟೋರಿ ಬರೆದಿರೋದು ಇವರು. ನಾನು ಜಸ್ಟ್ ಏನಿಲ್ಲ, ಕ್ಯಾಮ್ರಾ ಇರ್ತೀನಿ, ಶೂಟ್ ಮಾಡ್ತೀನಿ, ಬರ್ತೀನಿ. ಸೊ ಬೇ ಅಂದರೆ ಒಂದು ಫಾರ್ಮ್ ಇದೆ, ಬ್ರೋಕನ್ ಅಟ್ಯಾಚ್ಮೆಂಟ್ ಹೆಂಗ್ಸ್ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ, ಆ ಮೀನಿಂಗಲ್ಲೇ ಗೊತ್ತಾಗುತ್ತೆ ಸೊ ಏನು ಸ್ಟೋರಿ ಇದೆ ಅಂತೇಳಿ. ಸೊ ಅದಕ್ಕಿಂತ ನನಗಿಂತ ಜಾಸ್ತಿಯಾಗಿ ನಮ್ಮ ಫ್ರಸ್ಟ್ರೇಷನ್ ಅವರು ಡೈರೆಕ್ಟರ್ ಡೈರೆಕ್ಟ್ ಫ್ರಸ್ಟ್ರೇಷನ್ ಅನ್ನೋದೇ ಹೆಸರಿಟ್ಬಿಡ್ತೀರಾ? ಸ್ಪೆಷಲ್ ಹಂಗೆ ಇರ್ತಾರೆ ಅನ್ಕೊಂಬೇಡಿ. ಲೈಕ್ ಸಮ್ ಇನ್ಸ್ಟೆನ್ಸಸ್ ಇಲ್ಲಿ ತುಂಬ ಕಾಮ್ ಆಗಿದ್ದಾರೆ ಸೆಟ್ಟಲ್ಲಿ ಈ ಥರ ಇರೋ. ಬೇ ಅಂದರೆ ಏನು ಅಂದರೆ ಬೇ ಜಸ್ಟ್ ಸಿಂಪಲ್ ಸ್ಟೋರಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ನ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಬೋರ್ ಹೊಡಿಯಲ್ಲ. ಬಟ್ ಏನು ಹೇಳ್ಬೇಕು, ಒಂದು ಮಾತ್ರ ಹೇಳಬೇಕು, ಲಾಸ್ಟ್ ಕ್ರೆಡಿಟ್ ಬೀಳೋವರೆಗೂ ನೋಡಿ. ನೀವು ಫುಲ್ ಕ್ಲೈಮ್ಯಾಕ್ಸ್ವರೆಗೂ ನೋಡಿ, ಸೆಂಟ್ರಲ್ಲಿ ಬಿಟ್ಟು ಹೋಗ್ಬೇಡಿ. ಸೊ ದಿಸ್ ಇಸ್ ವಾಟ್ ಬೇಸ್. ಓಕೆ, ಸೊ ಈ ಒಂದು ಬೇ ಅಂತ ಏನು ಹೇಳಿದ್ದೀರಾ, ಲೈಕ್ ಇದರಲ್ಲಿ ನೀವು ಇವಾಗ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕಾಯ್ತು ನೀವು ಇದನ್ನು ಮಾಡೋವಾಗ ಪ್ರಾಜೆಕ್ಟ್ನ? ಸೊ ಚಾಲೆಂಜಸ್ ಏನೇನು ಫೇಸ್ ಮಾಡಿದ್ರಿ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಫಸ್ಟ್ ಡೇ ಆ ಸ್ಕ್ರಿಪ್ಟ್ ಬರೆಯೋವಾಗಿಂದು ಲಾಸ್ಟ್ ವ್ರಾಪ್ ಅಪ್ ಮಾಡಿದಾಗ ನಾನು ಅಪ್ಡೇಟ್ ಪ್ರಾಜೆಕ್ಟ್ ಎಲ್ಲ ಕೈಗೆ ಬರೋವರೆಗೂ ರಿಲೀಸ್ ಮಾಡೋಕ್ಕೂ ಇನ್ನ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇದ್ದೀರಿ. ಸೊ ಒಂದೊಂದೇ ಹೇಳ್ಕೊಂಡು ಬರಬೇಕು ಅಂದರೆ ಫಸ್ಟ್ ಸ್ಕ್ರಿಪ್ಟ್ ಬರೋದ್ರೆ, ಸೊ ನರೇಷನ್ ಕೂತ್ಕೊಂಡ್ರೆ ಲೈಕ್ ಎಲ್ಲರಿಗೂ ಆ್ಯಕ್ಟರ್ಸ್ಗೆಲ್ಲ. ಸೊ ಹುಡುಗರು ಒಪ್ಕೊಂಡ್ಬಿಟ್ರೆ, ಹುಡುಗಿರ ಪಾರ್ಟಿಗೆ ಬಂದಾಗ ಫಸ್ಟ್ ಅಪ್ರೋಚ್ ಆಗಿದ್ದು ನಿಮ್ಮನ್ನೇ. ಸೊ ನೀವು ರಿಜೆಕ್ಟ್ ಮಾಡಿದ್ರಿ. ಇದನ್ನ ಹೇಳ್ಬೇಕಾ? ಅದಾದ್ಮೇಲೆ ಆಲ್ಮೋಸ್ಟ್ ಇನ್ನೊಂದು 2-3 ಜನ ಹುಡುಗಿನ ಅಪ್ರೋಚ್ ಮಾಡಿದ್ರಿ, ನರೇಟ್ ಮಾಡಿದ್ರಿ. ಸೊ ಅವರೆಲ್ಲ ಲೈಕ್ ಬೇಡ, ನಾನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ನಾಳೆ ನಾನು ಒಂದು 3 ಡೇಸಲ್ಲಿ ಶೂಟ್ಗೆ ಹೋಗ್ತಾ ಇರೋದ್ರೆ ನಮ್ಮ ಹೀರೋಯಿನ್ ಸಿಕ್ಕಿದ್ರು. ಓಕೆ, ಸೊ ಫೈನಲಿ ಅವ್ನಿಗೆ ಅಕ್ಸೆಪ್ಟ್ ಮಾಡಿದ್ರು ಸ್ಟೋರಿನ. ಅದಾದಮೇಲೆ ಇವ್ರನ್ನ ಕರೆದಾಗ ಇವ್ರು ಕಲ್ಕಿ ಶೂಟಲ್ಲಿ ಇತ್ತು ಅಂತ. ನೀವು ಯಾವ ಶೂಟ? ಬೇರೆ ಶೂಟಲ್ಲಿ ಬೇರೆ ಶೂಟಿಂಗ್ ಮೂವಿ ಯಾವ್ದು ಗೊತ್ತಿಲ್ಲ. ಬಟ್ ಯಾವ್ದ್ರಿ ಅದು? ಹಂಗೆ ಗೊತ್ತಂತ ಯಾವ್ದೋ ಹೇಳ್ತಾ ಇದಾರೆ. ಓ, ನನ್ನ ಕಿಂಡಲ್ ಮಾಡ್ತಾ ಇದ್ದೀರಾ, ನಾನು ಯಾಕೆ ಒಪ್ಕೊಂಡಿನಲ್ಲ. ಸೊ ಅದಾಗಿದ್ದೆ ಲೈಕ್ ಶೂಟಿಂಗ್ ಏನೋ ಆಯಿತು. ಶೂಟಿಂಗ್ ದಿವಸ ಇಲ್ಲಿ ತುಂಬ ನನಗೆ ಲೊಕೇಶನ್ ಸಿಗೋದು ಕಷ್ಟ ಆಯಿತು. ಲೊಕೇಶನ್ಸ್ ಎಲ್ಲ ತುಂಬ ಇದಿತ್ತು. ನಮ್ಮದು ಮಿನಿಮಮ್ ಬಡ್ಜೆಟ್ ಇರೋದ್ರಿಂದ ನಮಗೆ ಲೊಕೇಶನ್ಸ್ ಎಲ್ಲ ಇದು ಮಾಡೋಕ್ಕೊಂಡು ಆಗಿಲ್ಲ, ಹೈರ್ ಮಾಡೋಕ್ಕಾಗಿಲ್ಲ ಲೊಕೇಶನ್. ಓಕೆ, ಅದಾದಮೇಲೆ ಶೂಟಿಂಗ್ ದಿವಸ ತುಂಬ ಇದಾಯಿತು. ಹಾಫ್ ಶೂಟ್ ಮಾಡಿದ್ರಿ. ನಾವು ಶೂಟಲ್ಲಿ ನಮಗೆ ಹಾಫ್ ಎಲ್ಲ ಅಲ್ಲೆಲ್ಲ ಸಿಂಗಲ್ ದಿವಸ ಹೋಯ್ತು. ಮತ್ತಿನ್ನೊಂದು ರೀಶೂಟ್ ಮಾಡಿದ್ರಿ ನೆಕ್ಸ್ಟ್ ಡೇ. ಸೊ ಇದೆಲ್ಲ ಆಗಿ ನೆಕ್ಸ್ಟ್ ಸೆಂಟ್ರಲ್ಲಿ ಪ್ರೊಡ್ಯೂಸರ್ ಒಬ್ಬರು ಇದ್ರು. ಪ್ರೊಡ್ಯೂಸರ್ ಹೇಳ್ಕೊಟ್ರು
ಸೊ ಪ್ರೊಡ್ಯೂಸರ್ ಕೈ ಕೊಟ್ಟಿದ್ರಿಂದ ಎಲ್ಲ ಲೈಕ್ ನಾವೇ ಟೇಕಪ್ ಮಾಡಿದ್ವಿ ಪ್ರಾಜೆಕ್ಟ್ನ. ನೀವೇ ಆನ್ ಬೋರ್ಡ್ ಆಗಿರಿ ಡಬ್ಬಿಂಗ್ಗೆ. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀನ, ನೀವು ನನ್ನ ಎಲ್ಲ ಬ್ಯಾಕ್ ಸ್ಟೋರೀಸ್ ಹೇಳ್ತಾ ಇದ್ದೀರಿ. ಸೊ ಇಸ್ ಇಸ್ ದ ಬ್ಯಾಕ್ ಸ್ಟೋರಿ ಅಲ್ಲ, ಈಗ ಬಂದ್ಬಿಟ್ಟು ಕೇಳಿದ್ರೆ ಬ್ಯಾಕ್ ಸ್ಟೋರಿ ಏನು ಮಾಡಿದ. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಎಲ್ಲ ಹಾಕೊಳ್ತಾರೆ, ಬಟ್ ಶಾರ್ಟ್ ಫಿಲ್ಮ್ ಎಲ್ಲ ಈಸಿ ಆಗ್ಬಿಡುತ್ತೆ, ಏನೋ ಯಾವ ಆಗ್ತದೆ ಎಲ್ಲ ಗ್ಲೋ ಇತ್ತು ಅಂತ. ಬಟ್ ಮಾಡೋಕ್ಕೆ ಅದು ಲೈಕ್ ದೊಡ್ಡ ಫಿಲ್ಮ್ ಎಷ್ಟು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ, ಶಾರ್ಟ್ ಫಿಲ್ಮ್ ಮಾಡೋಕ್ಕೂ ಅಷ್ಟೇ ಕಷ್ಟಪಡ್ತೀರಿ. ಆದಮೇಲೆ ಲೈಕ್ ಇದು ಡಬ್ಬಿಂಗು, ಮ್ಯೂಸಿಷಿಯನ್ ಅದು ಕೂಡ ಅಷ್ಟೇ. ನಮ್ಗೆ ಬಂದಲ್ಲ 3 ಮ್ಯೂಸಿಕ್ ಡೈರೆಕ್ಟರ್ಸ್ನ ರಿಜೆಕ್ಟ್ ಮಾಡಿ 4th ಅಲ್ಲಿ ಕೂತ್ಕೊಂಡು ಅವ್ರನ್ನ ಬಂದ್ಬಿಟ್ಟು ನೈಟ್ 2-3 ಅವ್ರಿಗೂ ಕೂತ್ಕೊಂಡು ಮ್ಯೂಸಿಕ್ ಎಲ್ಲ ಮಾಡಿಸಿ ಆ್ಯಂಡ್ ಫೈನಲಿ ಔಟ್ಪುಟ್ ರೆಡಿ ಕೈಗೆ ಬಂದಮೇಲೆ ಓಕೆ ಫೈನ್ ಇಷ್ಟ ಆಯಿತು. ನನಗೇನೋ ಓಕೆ ಓಕೆ, ಸ್ವಲ್ಪ ನಾವು ನೋಡಿದ್ರು, ಅವ್ರಿಗೇನೋ ಇಷ್ಟ ಆಯಿತು. ಇನ್ನು ಆಡಿಯನ್ಸ್ ನೋಡಿ ಹೇಳ್ಬೇಕು ಅಷ್ಟೇ. ನೈಸ್. ಸೊ ನೀವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಸೊ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ನಿಮಗೆ ಯಾವ್ಯಾವ ಥರ ಒಂದೇ ದಿನದಲ್ಲಿ ಶೂಟ್ ಮಾಡಬೇಕು ಅನ್ನೋದು ಕರೆಕ್ಟು, ಬಟ್ ವೆದರ್ ಕಂಡೀಷನ್ಸು, ಲೈಟಿಂಗ್, ವಾಟ್ ಎವರ್ ನಿಮಗೆ 1000 ಇರುತ್ತೆ ಡಿಸ್ಟರ್ಬೆನ್ಸಸ್. ಸೊ ನೀವು ಏನೇನು ಥರ ಫೇಸ್ ಮಾಡಬೇಕಾಯ್ತು? ನಾನು ಮೇನ್ಲಿ ಫೇಸ್ ಮಾಡಿದ್ದೇನು ಅಂತಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಓಕೆ ಫೈನ್, ಬಟ್ ಒಂದು ತೊಗೊಂಡು ಮರ್ತೋಗ್ಬಿಟ್ಟೆ ಟ್ರೈಪಾಡು. ಸೊ ಕೈಯಲ್ಲೇ ಇಟ್ಕೊಂಡು ಗಿಂಬಲಲ್ಲೇ ಇಟ್ಕೊಂಡು ಯೂಶ್ವಲಾಗಿ ಮೂವೀಸ್ ಎಲ್ಲ ಬಂದು ತುಂಬ ಲಾಂಗ್ ಆಗಿರುತ್ತೆ. ಸೊ 1 day 2 days ಇರುತ್ತೆ. ಸೊ ಅಷ್ಟು ವೈಟ್ನ ಇಟ್ಕೊಂಡು ಇಟ್ಸ್ ನಾಟ್ ಈಸಿ ಥಿಂಗ್. ಬಟ್ ಏನಂದರೆ ನಮಗಿರೋ ಕಮ್ಮಿ ಪೀರಿಯಡು, ಸೊ ವಿ ಹ್ಯಾವ್ ಟು ಅಚೀವ್ ಅಂತೇಳಿ ಸೊ ಮೂವ್ ಆನ್ ಅದು. ಸೊ ಒಂದೊಳ್ಳೆ ಔಟ್ಪುಟ್ಟೇ ಬಂತು. ನನಗೆ ಗೊತ್ತಿಲ್ಲ. ಸೊ ಯೂಶ್ವಲಾಗಿ ಇವರೇ ನೋಡಿರೋರು, ಸೊ ಇವರೇ ಹೇಳಿರೋದು ಇಲ್ಲ ಬ್ರೋ ಚೆನ್ನಾಗಿದೆ ಫೋಟೋಗ್ರಫಿ ಅಂತಲೇ ಹೇಳೋದು. ಓಕೆ, ಬಟ್ ಓಕೆ ಫೈನ್ ಲೈಕ್ ಈ ಪ್ರಾಜೆಕ್ಟ್ ಓಕೆ. ಸೊ ಇನ್ನೂ ಮುಂದೆ ಬರ್ತಾ ಪ್ರಾಜೆಕ್ಟ್ಗೆ ಇನ್ನೂ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಇದೆ. ಸೊ ವೀಕ್ಷಕರಿಗೆ ಒಂದೊಳ್ಳೆ ರೀತಿಯಾದ ಸ್ಕ್ರೀನಲ್ಲಿ ಕುತ್ಕೊಂಡ್ರೆ ಅವ್ರು ಎದ್ದೋಬಾರ್ದು, ಆ ರೇಂಜಿಗೆ ಕೊಡಬೇಕು ಅಂತಿದೆ, ಕೊಡ್ತೀವಿ. ಸೊ ಇದೇ ಥರ ನಮ್ಮ ಚಾನಲ್ಸಲ್ಲಿ ಬರುವಂಥ ಯಾವುದೇ ರೀತಿಯಾದಂಥ ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು ನೋಡ್ತಾ ಇದ್ದರೆ ನಾವು ಮುಂದೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳುತ್ತೆ. ಸೊ ಹರ್ಷಿತ್, ನೀವು ಆ್ಯಸ್ ಅನ್ ಆ್ಯಕ್ಟರ್ ಇದ್ದೀರಾ. ಟೆಕ್ನಿಕಲ್ ಆಯಿತು, ಡೈರೆಕ್ಟರ್ದು ಕತೆ ಆಯಿತು. ಸೊ ನೀವು ಈ ಪ್ರಾಜೆಕ್ಟ್ನ ಏನಕ್ಕೆ ಒಪ್ಕೊಂಡ್ರಿ ಆ್ಯಂಡ್ ನಿಮಗೇನು ಕ್ಯಾಚಿ ಅಂತ ಅನ್ನಿಸ್ತು? ಲೈಕ್ ನಾವು ಯಾವ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಕೂಡ ಫಸ್ಟ್ ನರೇಟ್ ಮಾಡ್ತಾರೆ ಡೈರೆಕ್ಟರ್ ನಮಗೆ ಸ್ಟೋರಿ ಹೆಂಗಿದೆ ಅಂತ. ಸೊ ಅವ್ರು ನನಗೆ ಸ್ಟೋರಿ ನರೇಟ್ ಮಾಡಿದಾಗ ಓಕೆ ಫೈನ್, ಅವಾಗ ನಂಗೆ ಹೇಳಿರಲಿಲ್ಲ ನೀನು ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡ್ತೀಯ ಅಂತ. ಓಕೆ. ಸೊ ಅದಾದಮೇಲೆ ಗೊತ್ತಾಯ್ತು ಬಟ್ ಅವ್ರ ಸ್ಟೋರಿ ನರೇಟ್ ಮಾಡಿದಾಗ ನನಗೆ ಇಷ್ಟ ಆಯಿತು ಸ್ಟೋರಿ, ಬಿಕಾಸ್ ಅವ್ರು ಹೇಳಿದ್ದಿದೆ ಏನಂದರೆ ಲೈಕ್ ನಡೆದಿದೆ ಅಂತ. ಸೊ ನನಗೇನು ಅನಿಸ್ತು ಅಂದರೆ ಲೈಕ್ ಸ್ಟೋರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮೋರ್ ದೆನ್ ದ್ಯಾಟ್ ಲೈಕ್ ಅವ್ರ ಜೊತೆ ಆಲ್ಮೋಸ್ಟ್ 200 ಮಾಡಿದ್ದೀವಿ ಶಾರ್ಟ್ ಮೂವೀಸ್. ಸೊ ಗೊತ್ತು ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಹೇಗೆ ಲೈಕ್ ನಮ್ಗೆ ಆ ಕಂಫರ್ಟ್ ಇರುತ್ತೆ, ಲೈಕ್ ನಾವು ಅವ್ರ ಜೊತೆ ವರ್ಕ್ ಮಾಡ್ತಾರೆ, ನಮ್ಗೆ ಆ ಕಂಫರ್ಟ್ ಫೀಲ್ ಇರುತ್ತೆ. ಸೊ ಏನು ಒಪ್ಕೊಂಡೆ ಅಂತ ಅಂದರೆ ಲೈಕ್ ಫಸ್ಟ್ ಆಫ್ ಆಲ್ ಅವ್ರು ನರೇಟ್ ಮಾಡೋ ಅವ್ರಿಗೆ ಗೊತ್ತಿರೋ ಸರ್ ಯಾವ ಥರ ನರೇಟ್ ಮಾಡ್ತಾರೆ ಅಂತ. ನನ್ನ ನರೇಷನ್ ತುಂಬ ಅಷ್ಟಾಗಿರುತ್ತೆ ನರೇಷನ್. ಬಟ್ ಹುಡುಗರಿಗೆ ಲೈಕ್ ಕ್ಯಾಚಿ ಲೈಕ್ ಚೆನ್ನಾಗಿ ಅರ್ಥ ಆಗಬೇಕು. ಫುಲ್ ಒಂದ್ಸರಿ ಏನಾರ ಅರ್ಥ ಆಗಲ್ಲ ಸ್ಟೋರಿ ಇಷ್ಟ ಆಯ್ತು. ನಿಮಗೆ ಬೇರೆ ಥರ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾರಾ ನರೇಷನ್? ಬಿಕಾಸ್ ನಾನು ಅವ್ರ ನರೇಷನ್ ಕೇಳಿದ್ದೀನಿ. ಸೊ ಆ್ಯಕ್ಚುಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನರೇಷನ್ ಚೆನ್ನಾಗೇ ಇರುತ್ತೆ ಅಂತ. ಅದೇ ಸ್ಟೋರಿ ಇಷ್ಟ ಆಯಿತು. ಮತ್ತು ಸ್ವಲ್ಪ ಫುಲ್ ಕಷ್ಟ ಆಯಿತು ಹಂಗೆ ಅವ್ರು ಹೇಳಿದಂಗೆ. ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು, ಲೈಕ್ ಎಲ್ಲ ಸಾಲ್ವ್ ಮಾಡಿಕೊಂಡು ಮತ್ತು ಸೆಟ್ಸಿಗೆ ಬಂದಾಗ ಲೈಕ್ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ನಾನು ಸೆಟ್ಸಲ್ಲಿ ಫೇಸ್ ಮಾಡಿದ್ರೆ ಸಮ್ಮರ್ ಟೈಮಲ್ಲಿ ಶೂಟ್ ಮಾಡಿದ್ವಿ. ಸೊ ನಾನು ಒಂದು ಶಾರ್ಟ್ನ ಆಲ್ಮೋಸ್ಟ್ 20 times ತೊಗೊಂಡ್ಬಿಟ್ಟಿದ್ದೆ, ಲಿಟ್ರಲಿ 20 times ತೊಗೊಂಡಿದ್ದೆ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಫ್ರಸ್ಟ್ರೇಟ್ ಆಗೋಗಿದ್ದೀನಿ. ಹರ್ಷಿತ್ ಏನು ಮಾಡ್ತಾ ಇದೆ ಹರ್ಷಿತ್, ನೀನು ಟೈಮ್ ಎಲ್ಲ ಹರ್ಷಿತ್. ಸೊ ಅಂದರೆ ಇದಕ್ಕಿಂತ ಮುಂಚೆ ಕೂಡ ತೊಗೊಂಡಿದ್ದಿಲ್ಲ, ಆಲ್ಮೋಸ್ಟ್ ನೋಡಿದ್ದೀವಿ ಅವ್ರ ಫ್ರಸ್ಟ್ರೇಷನ್ನೆಲ್ಲ. ಬಟ್ ಅವ್ರೇನು ಕ್ಯಾರಿ ಮಾಡೋಲ್ಲ. ಲೈಕ್ ಸೆಟ್ಸ್ ಆದಮೇಲೆ ಲೈಕ್ ಆಚೆ ಹೆಂಗಿರ್ತೀವೋ ಅದು ಚೆನ್ನಾಗಿತ್ತು, ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಏನು ಕ್ಯಾರಿ ಮಾಡೋಲ್ಲ ಏನು. ಬಟ್ ಸೆಟ್ಸಲ್ಲಿ ಆ ಎಮೋಷನ್ ಇದ್ದೇ ಇರುತ್ತೆ, ಲೈಕ್ ಆ್ಯಕ್ಟರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ. ಸೊ ಅದಕ್ಕೆ ನಾವು ಈ ಬೆಸ್ಟ್ ಕೊಡ್ತಿದ್ದೀವಿ ನಮಗೆ. ಅವ್ರ ಆ ಫ್ರಸ್ಟ್ರೇಷನ್ ನೀವು ತೋರಿಸ್ತಾ ಇರೋದ್ರೆ ಬೆಸ್ಟ್ ಕೊಡಬೇಕು ಅಂತ. ಈ ಮೂವಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ನಾವು ಏನಕ್ಕೆ ಹೇಳ್ತಿದ್ದೀವಿ ನಿಮಗೆ ಅಂತ. ಸೊ ನೀವು ಒಂದು ಕಂಫರ್ಟಿಂದ ಆ್ಯಂಡ್ ಅವ್ರ ನರೇಷನ್, ಅದೇನೋ ಸ್ಪೆಷಲ್ ನರೇಷನ್ ಬರೀ ವಾಯ್ಸ್ ಕೊಡೋದು ಗೊತ್ತಿಲ್ಲ ನನಗೆ, ಇದು ಯಾವ ಥರ ನರೇಷನ್ ಇರುತ್ತೆ. ಸೊ ಅದರಿಂದ ಇಟ್ ಇಸ್ ಲೈಕ್ ಇದರ ಸೀಕ್ವೆನ್ಸ್ ಏನಂದರೆ, ಸೊ ನರೇಷನ್ ಕೊಟ್ಟಿರ್ತೀನಿ, ಬಟ್ ಅದ್ರಲ್ಲಿ ನರೇಷನ್ ಕೊಟ್ಟಿರೋದ್ರಲ್ಲಿ ಒಂದು 60% ಇರೋಲ್ಲ ಶೂಟ್ ಮಾಡೋ ಟೈಮಲ್ಲಿ. ಸೊ ಯೂಶಲಿ ನಾವು ಸೆಟ್ಸಿಗೆ ಬರೋವರೆಗೂ ಆಲ್ಮೋಸ್ಟ್ ಸ್ಕ್ರಿಪ್ಟಲ್ಲಿ ಡೈಲಾಗ್ಸ್ ಎಲ್ಲ ಆಲ್ಮೋಸ್ಟ್ ಚೇಂಜ್ ಆಗ್ತಾನೆ. ಸೊ ಅದಕ್ಕೆ ಮೇಯ್ನ್ ಎಕ್ಸಾಂಪಲೇ ನೀವು ನಿಮ್ಗೆ ಹೇಳಿರೋ ಕಥೆನೇ ಬೇರೆ. ಹೌದು. ಡ್ರೂ ನನಗೆ ಹೇಳಿರೋ ಕಥೆನೇ ಬೇರೆ, ಬಟ್ ಅವ್ರು ಮಾಡಿರೋದೇ ಬೇರೆ. ಸೊ ಆನ್ ಸೆಟ್ ಆಫ್ ಸೆಟ್ ಅಲ್ಲಿ ನಿಮಗೆ ಏನು ಒಂದು ಕಾಮನ್ ಆಗಿ ಯುನೋ ಅವ್ರು ಆಫ್ ಸೆಟ್ ಆನ್ ಸೆಟ್ ಇದು ಕಾಮನ್ ಆಗಿ ಅವ್ರು ಮಾಡೇ ಮಾಡ್ತಾರೆ ಅಂತ, ಆ್ಯಂಡ್ ಇನ್ನೂ ಒಂದು ಬರೀ ಆನ್ ಸೆಟ್ ಮಾಡ್ತಾರೆ, ಆಫ್ ಸೆಟ್ಟಲ್ಲಿ ಈ ಥರ ಅವರು ಮಾಡಲ್ಲ ಅನ್ನೋ ಥರದ್ದು ಏನಿದೆ?
ನಿಮ್ಮ ಡೈರೆಕ್ಟರ್? ಆನ್ ಸೆಟ್ಟಲ್ಲಿ ಮಾಡ್ತಾರೆ, ಆಫ್ ಸೆಟ್ಟಲ್ಲಿ ಮಾಡಲ್ಲ ಆ ಥರ. ಒನ್ ಸೆಟ್ಟಲ್ಲಿ ಮಾಡ್ತಾರೆ, ಬಟ್ ಆಫ್ ಸೆಟ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಆನ್ ಸೆಟ್ಟಲ್ಲಿ ಒಂದು ಮಾಡ್ತೀನಿ, ಆನ್ ಸೆಟ್ಟಲ್ಲಿ ಮಾಡಲ್ಲ. ಇದೊಂದು ಆನ್ ಸೆಟ್ ಆಫ್ ಸೆಟ್ ಎರಡರಲ್ಲೂ ನಾನು ಒಂದು ಕೆಲಸ ಮಾಡ್ತೀನಿ. ಕಾಮನ್ ಥಿಂಗ್ ಏನು, ಮತ್ತೆ ಆನ್ ಸೆಟ್ಗೂ ಆಫ್ ಸೆಟ್ಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿ. ಆನ್ ಸೆಟ್ಟಲ್ಲಿ ಬಂದ್ಬಿಟ್ಟು ಇವರು ಡೈರೆಕ್ಟ್ರು ಆಗ್ತಾರೆ, ಕ್ಯಾಮ್ರಾಮನ್ನು ಆಗ್ತಾರೆ. ನೀವು ಅವ್ರ ಕೆಲಸನ ಕಿತ್ಕೋತಾ ಇದ್ದೀರಾ? ಆಫ್ ಸೆಟ್ಟಲ್ಲಿ ಏನಾಗುತ್ತೆ ಅಂತಂದರೆ ಸ್ಕ್ರಿಪ್ಟು ಒಂದು ಬರ್ದಿರ್ತಾರೆ, ಆರು ಸೆಟ್ ಬಂದಾಗ ಅದು ಚೇಂಜ್ ಆಗುತ್ತೆ. ಸೊ ಇದು ಅವರು ಕಾಮನ್ ಥಿಂಗ್, ನೋಟ್ ಚೇಂಜಿಂಗ್ ಚೇಂಜ್ ಮಾಡ್ತಾ ಇರ್ತಾರೆ. ಇನ್ನೊಂದೇನೆಂದರೆ ಕ್ಯಾಮ್ರಾ ಪೊಸಿಷನ್ಸು ಅಷ್ಟೇ. ಲೈಕ್ ಆಫ್ ಸೆಟ್ಟಲ್ಲಿರುವಾಗ ಏನು ಮಾಡ್ತಾರೆ, ಬ್ರೋ ಇದು ಹಂಗಲ್ಲ ತಗೊಳ್ಳೋದು. ಆನ್ ಸೆಟ್ಟಿಗೆ ಬಂದಾಗ ಇದು ಬೇಡ ಆಗಲ್ಲ ಅವ್ರು ಹೇಳೋ ಯಾವ್ದು. ಏನೂ ಮಾಡೋಕ್ಕಾಗಲ್ಲ ಇದು. ಯಾಕಂದರೆ ಅವರು ಏನಂದರೆ ಗೊತ್ತಿರಲ್ಲ ಅವ್ರಿಗೂ. ಸ್ಟಾರ್ಟಿಂಗಲ್ಲಿ ನಮ್ಮ ವಿಷನ್ ಬೇರೆ ಇರುತ್ತೆ. ಸೊ ಲೊಕೇಶನ್ಸ್ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಹೌದು. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಸೊ ನಿಮ್ಮ ಕೆಲಸ ಸ್ವಲ್ಪ ಜಾಸ್ತಿ ಈಸಿ ಮಾಡ್ತಿದಾರಾ ಅಥವಾ ಜಾಸ್ತಿ ಕಷ್ಟಪಡ್ತಾ ಇದ್ದಾರಾ? ಒಂದ್ಸಲ ಒಂದು ಹೇಳ್ತಾರೆ, ಇನ್ನೊಂದ್ಸಲ ಇನ್ನೊಂದು ಹೇಳ್ತಾರೆ, ನಮ್ಮಂತ ಏನಿಲ್ಲ, ಈಸಿ ಮಾಡ್ತಿದಾರಾ? ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಹೇಳ್ತಾರೆ. ಸೊ ಅವ್ರು ಯಾವ ಥರ ಹೇಳ್ತಾರೋ ನಾನು ಆ ಥರ ನಾನು ಎಸ್ಸಿಗೆ ಕೊಡಬೇಕು. ಸೊ ನೀವು ಈ ಓವರ್ ಆಲ್ ಶಾರ್ಟ್ ಮೂವಿ ಮಾಡಾದ್ಮೇಲೆ ಲೈಕ್ ನಿಮಗೇನು ಎಕ್ಸ್ಪೀರಿಯನ್ಸ್ ಆಯಿತು ಟು ಲರ್ನ್? ಲೈಕ್ ಎವ್ರಿ ಟೈಮ್ ಯು ಲರ್ನ್ ಅಂತ ಹೇಳ್ತಾರೆ. ಸೊ ಏನು ಕಲ್ತ್ಕೊಂಡ್ರಿ ನೀವು ಇದನ್ನು ಮಾಡಿದ್ಮೇಲೆ, ಸ್ಟ್ರಗಲ್ ಎಲ್ಲ ನೋಡಿದ್ಮೇಲೆ? ಇದು ಮಾಡಿದ್ದು ಓಕೆ, ಇದು ನಮ್ಮ ಜಾನರ್ ಅಲ್ಲ, ಬಟ್ ಆದರೂ ನಾವು ಕೈ ಹಾಕಿದ್ದೀರಿ. ಬಟ್ ನೆಕ್ಸ್ಟ್ ಟೈಮ್ ಈ ಜಾನರ್ ಮಾಡಬಾರ್ದು ಅಂತ ಏನಾದ್ರು ಕಲ್ತಿದ್ದೀನಿ. ಓಕೆ, ಈ ಲವ್ ಜಾನರ್ ಅನ್ನೋದು ನಾವು ಮಾಡಬಾರ್ದು ಅಂತ ಒಂದು ಕಲ್ತಿದ್ದೀನಿ. ಅದು ಏನಕ್ಕೆ ಮಾಡಿದ್ವಿ ಅಂತಾನೆ ಹೇಳಿ. ಯಾಕೆ? ಸೊ ಏನಕ್ಕೆ ಮಾಡಿದ್ರಿ ಅಂದರೆ, ಸೊ ಯಾವ ಒಬ್ರು ಹೇಳಿದ್ರು, ಸೊ ಯಾವಾಗಲೂ ಈ ಥರ ಥ್ರಿಲ್ಲರು ಸಸ್ಪೆನ್ಸೇ ಮಾಡ್ಕೊಂಡಿರ್ತೀರ ನೀವು, ನಾವು ಲವ್ಗೆ ಇವೆಲ್ಲ ಮಾಡೋಕ್ಕೆ ನಿಮ್ದು ಆಗಲ್ಲ. ಸೊ ಅದಕ್ಕೆ ಒಂದು ತೊಗೊಂಡಿದ್ದ ಡಿಸಿಷನ್ ಇದು, ಓಕೆ ಬನ್ನಿ ಇದು ಮಾಡೋಣ. ಏನಕ್ಕೆ ಮಾಡೋಕ್ಕಾಗಲ್ಲ, ರಿಯಲಿಗೆ ಮಾಡೋಕ್ಕಾಗಲ್ವ ಇಲ್ಲ ನಮಗೆ ಅಂತ ನಾವು ಒಂದು ಚಾಲೆಂಜ್ ಇದು ಮಾಡ್ಕೊಂಡ್ರಿ. ಸೊ ಮಾಡಿದ್ರಿ, ಚೆನ್ನಾಗಿ ಬಂದಿದೆ. ಅದನ್ನು ಇವಾಗ ಓಕೆ ನಮಗೆ ಚೆನ್ನಾಗಿ ಬಂದಿದೆ, ಇನ್ನು ಆಡಿಯನ್ಸ್ ಹೇಳ್ಬೇಕು ಚೆನ್ನಾಗಿ ಬಂದಿದೆಯಾ ಇಲ್ಲ ಅಂದರೆ. ಸೊ ಬಟ್ ಬೇಸಿಕ್ಲಿ ನಾನು ಏನು ಹೇಳಬೇಕು ಅಂದರೆ, ಓಕೆ ಇದು ಒಂದು ಸಿಂಪಲ್ ಸ್ಟೋರಿನೇ, ಜಾಸ್ತಿ ಅದ್ರ ನಾವೇನು ಜಾಸ್ತಿ ಏನು ಹೈ ನೆಕ್ಸ್ಟ್ ಲೆವೆಲ್ಲು ಎಲ್ಲ ಸಿಂಪಲ್ ಬೇಸಿಕ್ ಪ್ಲಾಟ್ ಲೈಕ್. ಸೊ ತುಂಬ ಕಡೆ ನೋಡಿರ್ತೀರ, ಎಲ್ಲ ಲೈಫಲ್ಲಿ ನಡೀತಾ ಇರೋ ಸ್ಟೋರಿಗೆ ಇದು. ಸೊ ಅದಕ್ಕೆ ಲೈಕ್ ನೀವೇನು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಒಂದು ಸಿಂಪಲ್ ಸ್ಟೋರಿ, ಬಟ್ ಎಂಡ್ವರೆಗೂ ನೋಡಿ. ನಾನು ಒಂದೇ ಹೇಳೋದು, ಎಂಫಸೈಸ್ ಮಾಡ್ತಾರೆ ಎಂಡ್ವರೆಗೂ ಲಾಸ್ಟ್ ಹೆಸರು ಬೀಳೋವರೆಗೂ ನೀವು ಮೂವಿನ ನೋಡಿ. ಸೊ ಅವಾಗವರೆಗೂ ನಾವೇನೋ ಸರ್ಪ್ರೈಸ್ ಸರ್ಪ್ರೈಸ್ ಹೆಂಗಿದ್ದೀರಿ, ಸೊ ಅವಾಗವರೆಗೂ ನೋಡಿ ಅಂತ ಇದೊಂದೇ ಒಂದು ರಿಕ್ವೆಸ್ಟ್ ಮಾಡೋದು. Okay, that's great. So it was nice talking to all of you. So I hope ನಿಮ್ಮದು ಈ ಪೇ ಅಂತ ಏನಿದೆ ಅದು ಜಾಸ್ತಿ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಜನ ಕಥೆನ ಹೇಗೆ ಹೇಳಿದ್ದೀರಾ ಅಷ್ಟು ಮಾತ್ರ ಅರ್ಥ ಮಾಡಿಕೊಂಡು ನಿಮ್ಮನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇನ್ನಷ್ಟು ಜಾಸ್ತಿ ಆಪರ್ಚುನಿಟೀಸ್ ಬರೋ ಹಾಗೆ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇನ್ನೂ ಜಾಸ್ತಿ ಕೊಲಾಬ್ರೇಷನಲ್ಲಿ ಇನ್ನೂ ಚೆನ್ನಾಗಿರೋ ಸ್ಟೋರೀಸ್ ಬರಲಿ. ಆ್ಯಂಡ್ ನನ್ನ ಪರ್ಸ್ನಲ್ ಇದು ಏನಂದರೆ ಲೈಕ್ ನೀವು ಹೇಳಿದ್ರಿ ಲವ್ ಜಾನರ್ ಮಾಡಲ್ಲ ಅಂತ, ಬಟ್ I am expecting you ಒಂದು beautiful actual, and I want to see how you can take this as a beautiful story, love story without any breakup story first. ಆ love storyನ ತೆಗೆದು ಏನೋ ಒಂದು ಈಗ ಆ ಇಮೋಷನ್ಸ್ನ ತೋರಿಸಿ ಬ್ರೇಕಪ್ ಆಗದೆ ಹೋಗಿ that's up to you, but I want to see how you make one, if it is a beautiful love story, how you can make it. So ಇದು ನನ್ನ ಪರ್ಸನಲ್ ಒಪಿನಿಯನ್ ಆಸ್ ಅ ವ್ಯೂವರ್, ಆಡಿಯನ್, ವಾಟ್ ಎವರ್. ಸೊ ನೀವು ಈ ಥರದ್ದು ಒಂದು ಜಾನರ್ ಮಾಡಿ ಅಂತ ಐ ಆಮ್ ಟೆಲಿಂಗ್ ಇಟ್ ಟು ಯು. ಶೋ 100% ಮಾಡೋಣ. ನಿಮ್ಮ ಇಡೀ ಟೀಮ್ ಇಲ್ಲ ಇಲ್ಲಿ ಐನು. ಸೊ ಸಾರಿ ನಿಮ್ಮ ಹೀರೋ ಬಗ್ಗೆ ನೀವು ಹೇಳಲೇಬೇಕು. ತುಂಬ ಫ್ರಸ್ಟ್ರೇಷನ್ ಅದು. ನಮ್ಮ ಹೀರೋ ಏನ್ರಿ ಎಲ್ಲ ನಿಮ್ಮ ಟೀಮಲ್ಲಿ ಬರೀ ಫ್ರಸ್ಟ್ರೇಷನ್ ನಿಂತ್ಕೊಂಡಿದ್ದಾರೆ. ಬಿಕಾಸ್ ಆಫ್ ದ ಶೂಟ್ ಶೆಡ್ಯೂಲ್ ನಮ್ಗೆ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ. ಸೊ ನಮ್ಗಿರೋ ಲಿಮಿಟೆಡ್ ಟೈಮಲ್ಲಿ ನಮಗೆ ಅದು ಬಿಡಿ. ಅದ್ರ ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದರೆ, ನಮ್ಮ ಹೀರೋ ಲೈಕ್ ಹಿ ಇಸ್ ಜೆಮ್ ಆಫ್ ಅ ಪರ್ಸನ್. ಎಷ್ಟು ಅಂದರೆ ಲೈಕ್ ನಾನು ಇವಾಗ ಒಂದು ಮಲ್ಗೋ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ. ಸೊ ಇದು ಡೈರೆಕ್ಟರ್ಸ್ ಪರ್ಸನ್. ಸೊ ನಮ್ಮ ಹೀರೋಯಿನ್ನು ಲೈಕ್ ಶಿ ಹ್ಯಾಸ್ ಡನ್ ವೆರಿ ವೆಲ್, ತುಂಬ ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಮೂವಿ, ಸೊ ಡೆಬ್ಯೂ ಅದು. ಸೊ ರಿಯಲಿ ಅವ್ರು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಇನ್ಸ್ಟಾಗ್ರಾಮಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳ್ದಂಗೆ ಮಾಡಿ ಅಂದರೆ ಈಗ ಮಾಡಿ ಒಂದು 10 ಸರಿ ಟೇಕ್ ತೊಗೊಂಡು 10 ಸರಿ ಟೇಕ್ ಓಕೆ ಮಾಡಿ ಲೈಕ್ ಫ್ರಸ್ಟ್ರೇಟ್ ಆಗಿರೋ ಅವರೆಲ್ಲೋ. ಸೊ ನನಗೆಲ್ಲಿ ಕೋಪ ಬರುತ್ತೆ ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ಟು ತುಂಬ ಭಯ ಬಿಟ್ಕೊಂಡು ಫೈನಲಿ ಮುಗಿಸ್ಕೊಟ್ರು ನಾವು. ಸೊ ದಟ್ ವಾಸ್ ತುಂಬ ಸೋ ಸ್ವೀಟ್ ಆಫ್ ಹರ್. ಓಕೆ, ಸೊ ನಿಮ್ಮ ಹೀರೋ ಅಷ್ಟೇ. ನಮ್ಮ ಹೀರೋ ಅದು ಹೇಳೋದಿಲ್ಲ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನೋಡ್ತೀರ ನೀವು.
ಸೊ ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅವ್ರ ಜೊತೆ ನಾನು ಮಾಡ್ತಿರೋ 3ನೇ ಪ್ರಾಜೆಕ್ಟ್. ಸೊ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಯೂಶ್ವಲಿ ನಾನು ಯಾರನ್ನೂ ಇದು ಮಾಡಿ ಮಾತಾಡ್ತಿಲ್ಲ, ಬಟ್ ಅವ್ರ ಪ್ಯಾಷನ್ಗೋಸ್ಕರ ಕೆಲಸ ಮಾಡೋದು. ಸೊ ಅದಕ್ಕೆ ಲೈಕ್ ಅವ್ರು ಡೈರೆಕ್ಟ್ರ್ ಏನು ಹೇಳ್ತಾರೋ ಅವ್ರು ನೆಕ್ಸ್ಟ್ ಲೆವೆಲ್ ಲೈಕ್ ಅವ್ರ ಕೈಲಿ ಏನಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋದ್ಕಿಂತ ಕಲಿಯೋದು ತುಂಬ ಇರೋದು. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕಂದ್ರೆ ಲೈಕ್ ಶಿ ವಾಸ್ ಕಂಫರ್ಟಬಲ್ ವಿತ್ ಆ ಟೀಮ್ ಆ್ಯಂಡ್ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ. ಸೊ ನೋಡೋಣ ಲೈಕ್ ಜನ ಹೆಂಗೆ ತೊಗೊತಾರೋ ಮೂವಿ ಇದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ನೀವು ಹೀರೋನ ಲೈಕ್ ಅವ್ರ ಸ್ಕ್ರೀನ್ ಬಗ್ಗೆ ಅವ್ರಿಗಿರೋ ಐಡಿಯಾಸು, ಸೊ ನಿಮಗೆ ಅದು ಜಾಸ್ತಿ ಪ್ಲಸ್ ಆಯ್ತಾ ಲೈಕ್ ಅವ್ರ ಹೀರೋ ಇವ್ರಿಗೆ ಒಂದು ಆ್ಯಕ್ಟರ್ಸ್ಗೆ ಬಂದ್ಬಿಟ್ಟು ನನ್ನಿಂದನೇ ಪ್ರಾಬ್ಲಮ್ ಆಯಿತು. ಮೇಯ್ನ್ ಥಿಂಗ್ ಏನಂದರೆ ಒಂದು ಬೇಸಿಗೆ ಶೂಟ್ ಮಾಡಿದ್ದು, ಇನ್ನೊಂದು ಏನಂದರೆ ನನ್ನ ಲೈಟಿಂಗಿಂದ. ಅವರು ಹೀರೋ ಅಂತೂ ಒಂದು 5 ನಿಮಿಷ ಒರ್ಸ್ಕೊತಾನೇ ಇದ್ರು ಅವರು. ಅದು ಮೇ ಬಿ ಅದು ತುಂಬ ಪವರ್ ಇತ್ತು ಮೈಕ್ಸು. ಆ ಥರ ಯೂಸ್ ಮಾಡಿದ್ರೆ ನಮ್ಗೆ ಒಂದು ಒಳ್ಳೆ ಔಟ್ ಬರುತ್ತೆ ಅಂತ ನಾವು ಯೂಸ್ ಮಾಡಿದ್ವಿ. ಸೊ ಅವರು ಅದರಿಂದ ಸ್ವಲ್ಪ ಫ್ರಸ್ಟ್ರೇಷನ್ ಆದರೂ ಅನಿಸುತ್ತೆ. ಬಟ್ ಓಕೆ, ನೆಕ್ಸ್ಟ್ ಟೈಮ್ ವಿಲ್ ಡೂ ಬೆಟರ್. ಐ ಆಮ್ ಶೋರ್ ದಟ್ ಬೇ ನೋಡಿದ್ರೆ ನಿಮ್ಗೆ ಫೀಲ್ ಆಗಲ್ಲ, ಹಿಂಗೆ ಹೋಗುತ್ತೆ ಬೇ ನಿಮಗೆ ಜಸ್ಟ್ ಲೈಕ್ ಹಿಂಗೆ ಹೋಗುತ್ತೆ. ಏನು ಇಷ್ಟೇ ನಾವು ಮೂವಿ ಅನ್ಸುತ್ತೆ. ಸೊ ದಟ್ ಈಸ್ ವಾಟ್ ದ ಬೇ ಇಸ್. ಓಕೆ, ಸೊ ನೆಕ್ಸ್ಟ್ ನೀವು ಇಡೀ ಟೀಮ್ ಇದ್ದಾಗ ಮೇ ಬಿ ವಿ ಕ್ಯಾನ್ ಹ್ಯಾವ್ ಒನ್ ಮೋರ್ ರೌಂಡ್ ಆಫ್ ಮೇ ಬಿ ಆಫ್ಟರ್ ರಿಲೀಸ್ ರೆಸ್ಪಾನ್ಸ್ ಹೇಗಿತ್ತು ಅದೆಲ್ಲ ಇನ್ನೊಂದು ರೌಂಡ್ ಮೇ ಬಿ ವಿ ಕ್ಯಾನ್ ಹ್ಯಾವ್ ಅನ್ ಇಂಟರ್ವ್ಯೂ. ಸೊ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಸೊ ಇದು ನಮ್ಮ ಬೇ ಟೀಮ್ ಅವ್ರ ಜೊತೆ ನಮ್ಮದು ಇಂಟರ್ವ್ಯೂ. ಸೊ ಐ ಹೋಪ್ ನೀವು ಜಾಸ್ತಿ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ. ಸೊ ಶಾರ್ಟ್ ಮೂವಿ ಇಟ್ಸ್ ನಾಟ್ ಈಸಿ ಟು ಮೇಕ್ ಅಂತ ಅವ್ರ ಎಕ್ಸ್ಪೀರಿಯನ್ಸಸ್ನ ಅವರು ಶೇರ್ ಮಾಡಿದ್ದಾರೆ. ಸೊ ಯಾವ ದೊಡ್ಡ ಮೂವಿಗೂ ಕಮ್ಮಿ ಅಲ್ಲ ಅಂತ ಇವರು ಟ್ರೇಲರು ರಿಲೀಸ್ ಮಾಡಿ 14th ಇದೆ, June 14th ಅವರು ಟ್ರೇಲರ್ನ ರಿಲೀಸ್ ಮಾಡ್ತಿದ್ದಾರೆ. ಅದನ್ನೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಶಾರ್ಟ್ ಮೂವಿನ ಕೂಡ ನೋಡಿ ಸಪೋರ್ಟ್ ಮಾಡಿ. ಸಿನ್ಸ್ ಅವರು ಅಷ್ಟು ಹೇಳಿದ್ದಾರೆ ದಟ್ ಇಟ್ ವಿಲ್ ಕನೆಕ್ಟ್ ಟು ಮೋಸ್ಟ್ ಆಫ್ ಅಸ್ ಅಂತ. ಸೊ ಲೆಟ್ಸ್ ಸಿ ಅವ್ರು ಏನು ಹೊಸದಾಗಿ ಕೊಟ್ಟಿದ್ದಾರೆ ನಮಗೋಸ್ಕರ ಅಂತ ಹೇಳಿ ಮೂವಿನ 10 ನಿಮಿಷ ಎಂಜಾಯ್ ಮಾಡಿ ಅದ್ರ ಬಗ್ಗೆ ರಿವ್ಯೂಸ್ ಹೇಳಿ. ಗುಡ್ ಫೀಡ್ಬ್ಯಾಕ್, ಬ್ಯಾಡ್ ಫೀಡ್ಬ್ಯಾಕ್ ಎರಡೂ ಎಕ್ಸೆಪ್ಟ್ ಮಾಡುವಂತಹ ಟೀಮ್ ಇದು. ಸೊ ಹಾಗಾಗಿ ನೀವು ಏನೇ ಹೇಳಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ನೀವು ಅದನ್ನು ಮೆನ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನೀವು ಇವರಿಗೆ ಸಪೋರ್ಟ್ ಮಾಡಿದಷ್ಟು ಇನ್ನೂ ಹೊಸ ಸ್ಟೋರಿ ಲೈನ್ಸ್ ಅದೆಲ್ಲ ಬರ್ಬೋದು. ಸೊ ಯು ವಿಲ್ ಆಲ್ ಡೆಫಿನೆಟ್ಲಿ ಎಂಜಾಯ್. ಸೊ ಇಟ್ಸ್ ಯೋರ್ ಡ್ಯೂಟಿ ಟು ಸಪೋರ್ಟ್ ದೆಮ್. ಸೊ ಐ ಆಮ್ ಹೋಪಿಂಗ್ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಇಂಟರ್ವ್ಯೂ. ಥ್ಯಾಂಕ್ಸ್ ಯು.